ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಮಾಘ ಮಾಸದ ಶುಕ್ಲ ಪಕ್ಷದ ಈಗ ಬರ್ತಾ ಇರುವಂತಹ ಏಕಾದಶಿ, ಇದರ ಮಹಿಮೆ ಏನು, ಇದನ್ನ ಯಾವ ಹೆಸರಿನಿಂದ ಕರೆಯೋದಕ್ಕಾಗ್ತಾರೆ, ಅದಷ್ಟೇ ಅಲ್ಲ ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಆಮೇಲೆ ಈ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಏನೆಲ್ಲ ಫಲಗಳು ಸಿಗುತ್ತೆ, ಅದೆಲ್ಲವನ್ನು ಈ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ನಾವು ತಿಳಿಸ್ಕೊಡ್ತೀವಿ. ಅದಷ್ಟೇ ಅಲ್ಲ, ಈ ಏಕಾದಶಿಯ ಪಾರಣದ ಸಮಯ ಏನು ಅಂತ ಹೇಳಿ ನಿಮಗೆ ಈ ಸಂಚಿಕೆಯ ಕೊನೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಯುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಕೊನೆ ತನಕ ಈ ಸಂಪೂರ್ಣ ಏಕಾದಶಿಯ ಮಹತ್ವವನ್ನ ತಿಳ್ಕೊಂಡು ಇದನ್ನೆಲ್ಲ ನಾವು ಪ್ರಯತ್ನವನ್ನ ಪಡೋಣ, ಇದನ್ನ ಅನುಷ್ಠಾನವನ್ನ ಮಾಡೋದಕ್ಕಾಗಿ. ಯುಧಿಷ್ಠಿರ ಮಹಾರಾಜರು ಈ ರೀತಿ ಕೇಳ್ತಾ ಇದ್ದಾರೆ ಶ್ರೀಕೃಷ್ಣನಿಗೆ, ಶ್ರೀಕೃಷ್ಣ, ತಾವೆಲ್ಲರೂ ಈ ಸಂಪೂರ್ಣ ಜಗತ್ತಿನ ಪರಮ ನಿಯಂತ್ರಕರಾಗಿದ್ದೀರಿ, ಸೃಷ್ಟಿಕರ್ತರಾಗಿದ್ದೀರಿ. ಅದಷ್ಟೇ ಅಲ್ಲ, ಈ ಸಂಪೂರ್ಣ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳು, ಅವರೆಲ್ಲರೂ ಜನ್ಮ ನಿಮ್ಮಿಂದ ಆಗ್ತಾ ಇದೆ. ನಮ್ಮೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಈ ಜಗತ್ತಿನ ಜೀವಿಗಳೆಲ್ಲ ಜನ್ಮ ಅವರ ತಂದೆ ತಾಯಿಯಿಂದ ಆಗ್ತಾ ಇದ್ದಾರೆ. ಒಂದು ಪಕ್ಷಿಗೂ ತಂದೆ ತಾಯಿ ಪಕ್ಷಿಗಳಿರ್ತವೆ, ಒಂದು ಮಗುಗೆ ತಾಯಿ ತಂದೆ ಇರ್ತಾರೆ. ಹಾಗಿದ್ರೆ ಭಗವಂತ ಹೇಗೆ? ಅದಕ್ಕೋಸ್ಕರ ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಎಲ್ಲಾ ಜೀವಿಗಳು ಕೆಲವರು ಮೊಟ್ಟೆಯಿಂದ ಜನ್ಮವನ್ನು ಪಡಿತಾರೆ, ಕೆಲವರೆಲ್ಲರೂ ಸ್ವೇದ ಅಂತ ಹೇಳಿದ್ರೆ ಯಾರು ಬೆವರಿನಿಂದ ಜನ್ಮ ಪಡಿತಾರೆ, ಕೆಲವೆಲ್ಲ ಕೀಟಗಳು ನಾವೆಲ್ಲ, ಅದಷ್ಟೇ ಕೆಲವೆಲ್ಲ ಬೀಜಗಳಿಂದ ಜನ್ಮ ಪಡುತ್ತೆ, ನಾವೆಲ್ಲ ನೋಡ್ತಾ ಇರ್ಬೋದು, ಮರ ಸಸ್ಯ ಇವೆಲ್ಲವೂ. ಆಮೇಲೆ ಕೆಲವರೆಲ್ಲರೂ ಭ್ರೂಣದಿಂದ, ಎಲ್ಲರೂ ಸಾಮಾನ್ಯವಾಗಿ ಮನುಷ್ಯರೆಲ್ಲರೂ ಈ ರೀತಿ ಜನ್ಮವನ್ನು ಪಡಿತಾರೆ. ಯುಧಿಷ್ಠಿರ ಮಹಾರಾಜರು ಹೇಳ್ತಾ ಇದ್ದಾರೆ, ಈ ರೀತಿಯ 4 ಮೊಟ್ಟೆಗಳಿರ್ಬೋದು, ಸ್ವೇದ ಇರ್ಬೋದು, ಇಲ್ಲ ಬೀಜಗಳಿರ್ಬೋದು, ಇಲ್ಲ ಭ್ರೂಣಗಳಿರ್ಬೋದು, ಈ ಎಲ್ಲ 4 ರೀತಿಯ ಜೀವಿಗಳೆಲ್ಲರೂ ಅವೆಲ್ಲರೂ ನಿಮ್ಮ ಕೃಪೆಯಿಂದ ಅವೆಲ್ಲರೂ ಜನ್ಮವನ್ನು ಪಡೀತಾ ಇದ್ದಾರೆ. ಅವರೆಲ್ಲರ ಮೂಲ ನೀವು, ಅದಕ್ಕೋಸ್ಕರ ನೀವು ಎಲ್ಲ ಕಾರಣಗಳಿಗೆ ಕಾರಣ ಅಂತ ಹೇಳಿ ಅರ್ಜುನ ಯುಧಿಷ್ಠಿರ ಮಹಾರಾಜರು ಭಗವಂತನಿಗೆ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಆಮೇಲೆ ಹೇಳ್ತಾ ಇದ್ದಾರೆ, ನೀವು ಹಿಂದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಷಟ್ಟಿಲ ಏಕಾದಶಿಯ ಬಗ್ಗೆನೂ ತಿಳಿಸ್ಕೊಟ್ಟಿದ್ರಿ. ಈಗ ಈ ಮಾಘ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಯನ್ನ ಹೇಗೆ ನಾವು ಆಚರಣೆ ಮಾಡಬೇಕು, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜರು ಕೃಷ್ಣನಿಗೆ ಕೇಳಿದಾಗ ಶ್ರೀಕೃಷ್ಣ ಈ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಈ ಮಾಸದಲ್ಲಿ ಬರ್ತಾ ಇರೋದು ಶುಕ್ಲ ಪಕ್ಷದಲ್ಲಿ ಏಕಾದಶಿ ಬರ್ತಾ ಇದೆಯಲ್ಲ, ಇದನ್ನ ಜಯಾ ಏಕಾದಶಿ ಅಂತಾನು ಹೇಳ್ತಾರೆ, ಭೈಮಿ ಏಕಾದಶಿ ಅಂತಾನು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಜಯ ಅಂತ ಹೇಳಿದ್ರೆ ಇದು ಎಲ್ಲಾ ರೀತಿಯ ಪಾಪ ಕರ್ಮಗಳನ್ನು ನಾಶ ಮಾಡುತ್ತೆ, ಮತ್ತೆ ಪಾಪ ಮಾಡುವಂತ ಪ್ರವೃತ್ತಿಗಳನ್ನು ನಾಶ ಮಾಡಿಬಿಡುತ್ತೆ. ಈ ಪಾಪ ಮಾಡುವಂತ ಪ್ರವೃತ್ತಿನೇ ಈ ನಮ್ಮೆಲ್ಲರ ಆತ್ಮವನ್ನ ಈ ಭೌತಿಕ ಜಗತ್ತಿನಲ್ಲಿ ಹಿಡಿದಿಟ್ಕೊಂಡಿದೆ. ಆದ್ರೆ ಈ ಏಕಾದಶಿ ಏನ್ ಮಾಡುತ್ತೆ, ಅವನ್ನೆಲ್ಲವನ್ನು ನಾಶ ಮಾಡುತ್ತೆ. ಅದಷ್ಟೇ ಅಲ್ಲ, ಯಾರು ಇದನ್ನ ಪಾಲನೆ ತುಂಬಾ ಪ್ರಾಮಾಣಿಕತೆಯಿಂದ ಮಾಡ್ತಾರೆ, ಅವರಿಗೆ ಯಾರಾದ್ರೂ ತುಂಬಾ ಕೆಲವು ಸಲ ಪಿಶಾಚ ಇಲ್ಲ ಅಂತ ಹೇಳಿ ಪ್ರೇತದ ಶರೀರದಲ್ಲಿರ್ತಾರೆ, ಅವ್ರಿಗೂ ಇದರಿಂದ ಮುಕ್ತಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಗಿಂತ ಉತ್ತಮವಾಗಿರುವಂಥದ್ದು ಮತ್ಯಾವುದೂ ಇಲ್ಲ. ನಮ್ಮನ್ನೆಲ್ಲವನ್ನು ಸಂಸಾರ ಚಕ್ರದಿಂದ ಅದು ಬಿಡುಗಡೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ತುಂಬಾ ಧ್ಯಾನಪೂರ್ವಕವಾಗಿ ಆಲಿಸ್ಬೇಕು ಮತ್ತು ಆಧಾರದಿಂದ ಇದನ್ನ ನಿಷ್ಠೆಯಿಂದ ಪಾಲನೆಯನ್ನು ಮಾಡಬೇಕು. ಇದಕ್ಕೆ ಏನಾದ್ರೂ ಇತಿಹಾಸ ಇದೆಯಾ? ಭಗವಂತ ಹೇಳ್ತಾ ಇದ್ದಾರೆ, ಪದ್ಮ ಪುರಾಣದಲ್ಲಿ ಒಂದು ಇತಿಹಾಸ ಇದೆ ಈ ಏಕಾದಶಿಯ ಮಹಿಮೆಯನ್ನ ಅಂತ ಹೇಳೋದಕ್ಕೆ. ಎಷ್ಟೊಂದು ವರ್ಷಗಳ ಹಿಂದೆ ಇಂದ್ರದೇವನ ಆಸ್ಥಾನ ಅಮರಾವತಿನಲ್ಲಿ ರಾಜ ಇಂದ್ರ ತುಂಬಾ ಎಷ್ಟೊಂದು ವೈಭವದಿಂದ, ಎಷ್ಟೊಂದು ಐಶ್ವರ್ಯಗಳಿಂದ ಕೂಡಿರುವಂತಹ ವಿಲಾಸದ ಜೀವನ ಇಂದ್ರದೇವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂದ್ರದೇವರು ಎಲ್ಲಾ ದೇವತೆಗಳಿಗೆ ರಾಜರಾಗಿದ್ದಾರೆ. ಅದಕ್ಕೋಸ್ಕರ ಅವರ ರಾಜ್ಯದಲ್ಲಿ ಎಷ್ಟೊಂದು ವೈಭವ, ಎಷ್ಟೊಂದು ಸಡಗರ, ಸಂಭ್ರಮ, ಆಮೇಲೆ ಅದಷ್ಟೇ ಅಲ್ಲ ಎಷ್ಟೊಂದು ಐಶ್ವರ್ಯ. ಅದಕ್ಕೋಸ್ಕರ ಅವರು ಈ ರೀತಿ ಒಂದು ದಿನ ನಂದನ ಕಾನನ ಅಂತ ಸ್ವರ್ಗದಲ್ಲಿದೆ, ಅಲ್ಲಿ ತುಂಬಾ ಸೊಗಸಾಗಿರುವಂತಹ ಹೂಗಳು, ಸುಗಂಧ ಭರಿತವಾಗಿರುವಂತಹ ಹೂವುಗಳು, ಆಮೇಲೆ ಅದಷ್ಟೇ ಅಲ್ಲ ಅಲ್ಲಿ ರಸ, ಸೋಮರಸ, ಇದನ್ನೆಲ್ಲವನ್ನು ಪಾನವನ್ನ ಮಾಡ್ತಾ, ಆಮೇಲೆ ಅಪ್ಸರೆಯರು ಮತ್ತು ಗಂಧರ್ವರು ಎಲ್ಲರೂ ನೃತ್ಯ ಮತ್ತು ಹಾಡನ್ನ ತುಂಬಾ ಸುಂದರವಾದ ರಾಗದಿಂದ ಅವರೆಲ್ಲರೂ ಹಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಅವನು ಆಲಿಸ್ತಾ, ಇದನ್ನೆಲ್ಲವನ್ನ ಅವನು ತುಂಬಾ ಆನಂದವನ್ನ ಪಡ್ತಾ ಇದ್ದ, ಸುಖದಿಂದ ಅವನು ವಿಲಾಸದ ಜೀವನದಲ್ಲಿ ಇದ್ದಾಗ ಒಂದು ದಿನ ಏನಾಯ್ತು, ಪುಷ್ಪದಂತ ಅಂತ ಒಬ್ಬ ತುಂಬಾ ಗಾಯಕ ಗಂಧರ್ವ,
ಅವನು ಅವನು ಈ ರೀತಿ ಕೀರ್ತನೆ ಎಲ್ಲ ಅಲ್ಲಿ ಕೀರ್ತನೆ ಅಂತ ಹೇಳಿದ್ರೆ ಈ ರೀತಿ ಅವರದ್ದು ನೃತ್ಯ ಇದೆಲ್ಲವೂ ನಡೀತಾ ಇತ್ತು. ಚಿತ್ರಸೇನ ಇವನ ಹೆಂಡತಿ ಬಂದು ಮಾಲಿನಿ ಅಂತ. ಇಂದ್ರನ ತುಂಬಾ ಚೀಫ್ ಮ್ಯೂಸಿಷಿಯನ್ ಅಂದ್ರೆ ಚಿತ್ರಸೇನ, ಅವನ ಹೆಂಡತಿ ಬಂದು ಮಾಲಿನಿ. ಇವರಿಬ್ಬರಿಗೆ ಒಂದು ಪುತ್ರನಿದ್ದ, ಅವನ ಹೆಸರು ಮಾಲ್ಯವಾನ್. ಈ ಮಾಲ್ಯವಾನು ಮತ್ತೆ ಇವರೆಲ್ಲರೂ ಅಲ್ಲಿ ನೃತ್ಯ ಗಾಯನ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ಒಬ್ಳು ಅಪ್ಸರ ಪುಷ್ಪವತಿ ಅಂತ ಇದ್ಲು. ಆ ಪುಷ್ಪವತಿ ಈ ಮಾಲ್ಯವಾನ್ ಇವ್ರಿಗೆ ತುಂಬಾ ಆಕರ್ಷಿತಲಾಗೋಗ್ಬಿಟ್ಲು. ಆಮೇಲೆ ಇವರಿಬ್ಬರ ನಡುವೆ ಆಕರ್ಷಣೆ ಎಷ್ಟು ಆಗೋಯ್ತು ಅಂತ ಹೇಳಿದ್ರೆ ಅವರಿಬ್ರು ಸಂಪೂರ್ಣವಾಗಿ ಮರ್ತೆ ಹೋಗ್ಬಿಟ್ರು ಏನು ನಡೀತಾ ಇದೆ. ಆಮೇಲೆ ಆ ಪುಷ್ಪವತಿನೂ ಯಾಕೆಂತ ಹೇಳಿದ್ರೆ ಸ್ವರ್ಗದಲ್ಲಿ ಅವರ ರೂಪ ಎಷ್ಟು ಅದ್ಭುತವಾಗಿರುತ್ತೆ. ಹೇಳ್ತಾರೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಈ ಭೂಮಿಯಲ್ಲಿ ಅವರು ಸ್ವರ್ಗದಲ್ಲಿರುವಂತಹ ಅಪ್ಸರೆಯನ್ನ ನೋಡಿದ್ರೆ ಈ ಭೂಮಿಯಲ್ಲಿರುವಂತಹ ಮಿಸ್ಟರ್ ಇಲ್ಲ ಮಿಸ್ ಯೂನಿವರ್ಸ್ ಅವರೆಲ್ಲರೂ ಒಂದು ಜಿರಳೆಯರ ರೀತಿ ಕಾಣಿಸ್ಕೊಳ್ತಾರೆ. ಅಂದರೆ ಅವರ ಸೌಂದರ್ಯವು ಎಷ್ಟೊಂದು 100,000 ಪಟ್ಟು ತುಂಬಾ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ನಡೆಯುತ್ತಲ್ಲ, ಭೂಮಿನಲ್ಲೂ ಸ್ತ್ರೀ ಪುರುಷರ ನಡುವೆ ಆಕರ್ಷಣೆ ಹೇಗೆ ಇರುತ್ತೆ ಅದೇ ರೀತಿ ಸ್ವರ್ಗದಲ್ಲೂ ಇರುತ್ತೆ. ಅದಕ್ಕೋಸ್ಕರ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ ಭಗವದ್ಗೀತೆಯಲ್ಲಿ ಈ ಬ್ರಹ್ಮ ಲೋಕದಿಂದ ಈ ಪಾತಾಳ ಲೋಕದ ತನಕ ಇದೆಲ್ಲವನ್ನು ಮೈಥುನ ಆಗರ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ತ್ರೀ ಪುರುಷರ ನಡುವೆ ಆಕರ್ಷಣೆ ಸಂಪೂರ್ಣ ಜಗತ್ತಿನಲ್ಲಿದೆ. ಆದ್ರೆ ಯಾವಾಗ ಎಲ್ಲರೂ ಈ ಸಂಪೂರ್ಣ ಜಗತ್ತಿನಿಂದ ಮುಕ್ತಿಯನ್ನ ಪಡಿತಾರೆ, ಆಗ ಇದರಿಂದ ಸಂಪೂರ್ಣವಾಗಿ ಅವರು ಕಾಮದಿಂದ ಅವರು ನಿರ್ಮೂಲನೆ ಆಗುತ್ತೆ. ಅದಕ್ಕೋಸ್ಕರ ಈ ಸ್ವರ್ಗದಲ್ಲಿ ಹೋದ್ರೂ ಈ ಕಾಮ ಅನ್ನುವಂಥದ್ದು ಬಿಡೋದಿಲ್ಲ. ಅದಕ್ಕೋಸ್ಕರ ಯಾರು ಭಕ್ತರಿರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ವರ್ಗಕ್ಕೆ ಹೋಗೋದಕ್ಕೆ ಇಚ್ಛೆನೂ ಇರೋದಿಲ್ಲ. ಕೆಲವು ಸಲ ಏಕಾದಶಿಯನ್ನ ಮಾಡ್ತಾ ಮಾಡ್ತಾ ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ನಾವು ಪಾಪವನ್ನೆಲ್ಲ ನಿರ್ಮೂಲನೆ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ಬಿಡೋದು, ಅಲ್ಲಿ ಹೆಚ್ಚು ಪುಣ್ಯವನ್ನ ಗಳಿಸ್ಕೊಂಡು ಅಲ್ಲಿ ಇರೋದು ಬೆಟರ್. ಯಾಕಂದ್ರೆ ಅಲ್ಲಿ ದುಃಖಗಳಿರೋದಿಲ್ಲ, ರೋಗ ರುಜಿನಗಳಿರೋದಿಲ್ಲ, ಅಲ್ಲಿ ಆನಂದವಾಗಿ ಜೀವನವನ್ನ ಕಳೀತಾ ಇರ್ಬೋದು ಅಂತ ಹೇಳಿ. ಆದ್ರೆ ಅಲ್ಲಿಗೆ ಹೋದ್ರೂ ಶಾಶ್ವತವಾದಂಥ ಜೀವನ ಅಲ್ಲ. ನೋಡಿ ಈಗ ಈ ಕಥೆಯಲ್ಲಿ ನಮಗೆ ಗೊತ್ತಾಗುತ್ತೆ ಈ ರೀತಿ ಅವರು ತುಂಬಾ ಅದ್ಭುತವಾದಂಥ ಶರೀರವನ್ನ ಪಡ್ಕೊಂಡಿದ್ರು. ಆಮೇಲೆ ಪುಷ್ಪವತಿ ಮಾಲ್ಯವಾನ್ ಇವರಿಬ್ರು ಒಬ್ರಿಗೊಬ್ರು ಆಕರ್ಷಿತರಾಗೋಗ್ಬಿಟ್ಟು ಏನಾಗೋದ್ರು ಅಂತ ಹೇಳಿದ್ರೆ ಅವರು ಎಷ್ಟು ಯಾಕಂದ್ರೆ ಕಂದರ್ಪ ಕಾಮದೇವರು ಅವರಿಗೆ ಇಬ್ರಿಗೂ ಅವ್ರ ಬಾಣವನ್ನ ಬಿಟ್ಟಿದ್ರು. ಆ ಬಾಣದಿಂದ ಅವರಿಬ್ರು ಕಾಮೋನ್ಮತ್ತರಾಗ್ಬಿಟ್ಟು ಅದರಿಂದ ಏನಾಗೋಗ್ಬಿಡ್ತು ಅಂತ ಹೇಳಿದ್ರೆ ಅವರು ಯಾಕೆ ಬಂದಿದ್ರು ಇಂದ್ರನ ಆಸ್ಥಾನದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ನರ್ತನೆ ಮಾಡ್ಬೇಕಿತ್ತು ಮತ್ತು ಗಾಯನ ಮಾಡ್ಬೇಕಿತ್ತು. ಆದ್ರೆ ಅದನ್ನ ಮರ್ತೋಗ್ಬಿಟ್ರು. ಅವರು ಸರಿಯಾದ ರಿದಮ್ ಇಂದ ಹಾಡೋದು ಮತ್ತೆ ಡ್ಯಾನ್ಸ್ ಮಾಡೋದು ಮರ್ತೋಗ್ಬಿಟ್ರು. ತಪ್ಪು ಮಾಡೋದು ಯಾಕೆಂದ್ರೆ ಅವ್ರ ಮನಸ್ಸು ಬೇರೆ ಕಡೆ ಎಳಿತಾ ಇತ್ತು. ಅದಕ್ಕೋಸ್ಕರ ಅದನ್ನ ನೋಡಿದ ತಕ್ಷಣ ಇಂದ್ರನಿಗೆ ಗೊತ್ತಾಗ್ಬಿಡ್ತು. ಇಂದ್ರ ತುಂಬಾ ಕೋಪಿಷ್ಠನಾಗ್ಬಿಟ್ಟು ಹೇಳ್ತಾ ಇದ್ದ, ನೀವು ಹುಚ್ಚರ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ನೀವು ನನ್ನ ಎದುರಿಗೆ ತೋರಿಸ್ತಾ ಇದ್ದೀರಿ ನೀವು ನನಗೆ ತುಂಬಾ ಅತಿ ಸೇವೆಯನ್ನ ಮಾಡ್ಬೇಕು ಅಂತ. ಆದ್ರೆ ನೀವು ಇಬ್ಬರ ನಡುವೆ ಆಕರ್ಷಿತರಾಗ್ಬಿಟ್ಟು ನೀವು ಸುಮ್ಮನೆ ನನ್ನ ಮುಂದೆ ಬಂದು ವ್ಯಂಗ್ಯ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ನಿಮ್ಮಿಬ್ಬರಿಗೂ ಶಾಪ ಕೊಡ್ತೀನಿ, ನೀವು ಪಿಶಾಚರಾಗ್ಬಿಡಿ, ಭೂಲೋಕದಲ್ಲಿ ಹೋಗಿ ಪಿಶಾಚರಾಗ್ಬಿಡಿ ಅಂತ ಹೇಳಿ ಅವರಿಬ್ಬರಿಗೂ ಅವನು ಶಾಪ ಕೊಟ್ಬಿಡ್ತಾನೆ. ಈಗ ಈ ಇಬ್ರು ಗಂಡ ಹೆಂಡತಿ ಅವರು ಬಂದ್ಬಿಡ್ತಾರೆ ಭೂಲೋಕಕ್ಕೆ. ಅಲ್ಲಿ ಅವರು ಅವರ ಶಾಪದವನ್ನ ಅವ್ರು ಅನುಭವಿಸ್ತಾ ಬಂದ್ಬಿಡ್ತಾರೆ. ಇದನ್ನ ಕೇಳಿದ ತಕ್ಷಣ ಅವರಿಬ್ರು ತುಂಬಾ ಭಯಭೀತರಾಗಿ ಆಮೇಲೆ ತುಂಬಾ ಶೋಕಗ್ರಸ್ತರಾಗಿ ಅವರು ಬಿದ್ದುಬಿಡ್ತಾರೆ. ಆ ನಂದನ ಕಾನದಿಂದ ಅವರು ಹಿಮಾಲಯದಲ್ಲಿ ಅವರು ಜನ್ಮವನ್ನ ಪಡಿತಾರೆ. ಹಿಮಾಲಯದಲ್ಲಿ ಎಷ್ಟೊಂದು ಹಿಮ ಬೀಳ್ತಾ ಇರುತ್ತೆ, ತುಂಬಾ ಚಳಿ, ಆಮೇಲೆ ಬೆಳಕುನು ಕೆಲವು ಸಲ ಇರೋದಿಲ್ಲ. ಇಂತಹ ಪ್ರದೇಶದಲ್ಲಿ ಅವರ ಜನ್ಮ ಆಗುತ್ತೆ. ಅದಾದ್ಮೇಲೆ ಅವರ ಬುದ್ಧಿನೂ ಈಗ ಅಲ್ಲಿ ಸ್ವರ್ಗದಲ್ಲಿ ಬುದ್ಧಿನೂ ಎಷ್ಟು ಅಗಾಧವಾಗಿರ್ತಾ ಇತ್ತು ಅದನ್ನು ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಅವರ ಬೇರೆ ಬೇರೆ ಇಂದ್ರಿಯಗಳ ಗ್ರಹಿಕೆಗಳು, ಅವ್ರಿಗೆ ಟೇಸ್ಟ್ ಮಾಡುವಂಥದ್ದು, ಸ್ಮೆಲ್ ಮಾಡುವಂಥದ್ದು, ಆಮೇಲೆ ಬೇರೆ ಬೇರೆ ಎಲ್ಲ ಇಂದ್ರಿಯಗಳು ತುಂಬಾ ಅದನ್ನು ಸರಿಯಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಎಷ್ಟೊಂದು ಅವ್ರಿಗೆ ರಾತ್ರಿ ನಿದ್ದೆನೂ ಬರ್ತಾ ಇರ್ಲಿಲ್ಲ.
ಇಷ್ಟೊಂದು ಈ ರೀತಿ ಅವರು ಆ ಇಂದ್ರನ ತುಂಬಾ ಪ್ರಬಲವಾಗಿರೋಂಥ ಶಾಪದಿಂದ ಅವರು ನರಳ್ತಾ ಇದ್ರು. ನರಳ್ತಾ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡ್ತು. ಅವ್ರಿಗೆ ಅನ್ನಿಸ್ತಾ ಇತ್ತು ಇದು ಒಂದು ನರಕ ಇದ್ದ ಹಾಗೆ, ನರಕದಲ್ಲಿರುವಂತಹ ಯಾತನೆಗಳನ್ನ ನಾವು ಇಲ್ಲೂ ಅನುಭವಿಸ್ತಾ ಇದೀವಿ. ಅದಷ್ಟೇ ಅಲ್ಲ, ಈ ಪಿಶಾಚ ಶರೀರದಿಂದ ನಾವು ನರಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಏನನ್ನ ತಪ್ಪು ಮಾಡಿದ್ವಿ, ಈ ತಪ್ಪಿನಿಂದ ಈ ರೀತಿ ನಾವು ಅನುಭವಿಸ್ತಾ ಇದೀವಿ. ಅದಕ್ಕೋಸ್ಕರ ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ. ನಾವು ಯಾವಾಗಲೂ ಪಾಪದಿಂದ ಜೀವನವನ್ನ ಮಾಡಬಾರದು. ಪಾಪದಿಂದ ಎಷ್ಟೇ ನಮಗೆ ಕೆಲವು ಸಲ ಅನ್ನಿಸ್ತಾ ಇರುತ್ತೆ, ನಾನು ಪಾಪ ಮಾಡಿದ್ರೆ ಯಾರಿಗೇನು ಗೊತ್ತಾಗೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ನನಗೆ ತುಂಬಾ ಅತಿ ಹೆಚ್ಚು ಸುಖ ಬಂದ್ಬಿಡುತ್ತೆ. ನಾನೇನಾದ್ರೂ ಈ ರೀತಿ ಮಾಡಿಬಿಟ್ರೆ ಆಮೇಲೆ ನಾನು ಹೇಗಾದ್ರೂ ಮಾಡಿ ಅದರ ದುಃಖವನ್ನು ಬರ್ತಾ ಇರುವಾಗ ನಾನು ಹೇಗಾದ್ರೂ ಮಾಡಿ ಬುದ್ಧಿಯಿಂದ ಉಪಯೋಗಿಸಿ ನಾನು ಅದರಿಂದ ಆಚೆ ಬಂದ್ಬಿಡ್ಬೋದು. ಹಿಂದೆನೇ ಎಷ್ಟೋ ಸಲ ಪಾಪ ಮಾಡಿರೋದು, ಅದರಿಂದ ಆಚೆ ಬಂದಿದ್ದೀನಿ. ಈ ಗವರ್ನಮೆಂಟ್ಗೂ ಗೊತ್ತಾಗೋದಿಲ್ಲ, ಪೊಲೀಸರಿಂದ ನಾನು ಎಸ್ಕೇಪ್ ಆಗಿದ್ದೀನಿ, ನಾನು ತುಂಬಾ ಚಾಲು ಇದ್ದೀನಿ, ಈ ರೀತಿ ಎಲ್ಲ ಕೆಲಸ ನಮ್ಗೆ ಅನ್ನಿಸ್ಬೋದು. ಆದ್ರೆ ಯಾವಾಗ ದುಃಖ ಬರುತ್ತೆ, ಪಾಪದ ಫಲ ಬರುತ್ತೆ, ಅದನ್ನ ಎಲ್ಲರೂ ಅನುಭವಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಲ್ಯವಾನ್ ಮತ್ತು ಪುಷ್ಪವತಿ ತುಂಬಾ ನರಳ್ತಾ ಇದ್ರು. ನರಳ್ತಾ ಒಂದು ದಿನ ಈ ಮಾಘ ಮಾಸದ ಶುಕ್ಲ ಪಕ್ಷ ಬಂತು. ಈ ಶುಕ್ಲ ಪಕ್ಷದಲ್ಲಿ ಅವ್ರಿಗೆ ಈ ಏಕಾದಶಿಯ ಸಮಯ ಆ ದಿನ ಬಂದ್ಬಿಡ್ತು. ಆ ಏಕಾದಶಿಯ ದಿನ ಅವ್ರಿಗೆ ಅವ್ರು ಎಷ್ಟು ನರಳ್ತಾ ಇದ್ರು ಅಂತ ಹೇಳಿದ್ರೆ, ಅವ್ರಿಗೆ ಹೋಗಿ ಏನಾದ್ರು ಊಟ ಮಾಡಬೇಕು ಅಂತಾನು ಅನ್ನಿಸ್ತಾ ಇರ್ಲಿಲ್ಲ, ಏನಾದ್ರು ಹಣ್ಣುಗಳನ್ನ ತಿನ್ಬೇಕು ಅನ್ನಿಸ್ತಾ ಇರ್ಲಿಲ್ಲ. ಆಮೇಲೆ ಅವರು ಹಾಗೆ ಬಿದ್ಬಿಟ್ಟಿದ್ರು. ಆಮೇಲೆ ಅದಕ್ಕೆ ಅವ್ರಿಗೆ ರಾತ್ರಿ ನಿದ್ದೆನೂ ಬರ್ತಾ ಇರ್ಲಿಲ್ಲ. ಆ ಚಳಿನಲ್ಲಿ ಅವ್ರ ಶರೀರ ಎಲ್ಲ ನಡುಗ್ತಾ ಇತ್ತು. ಆ ರೀತಿ ನಡುಗ್ತಾ ಅವರು ನಿದ್ದೆನೂ ಮಾಡ್ತಾ ಇಲ್ಲ, ಆಮೇಲೆ ಊಟನೂ ಮಾಡ್ತಾ ಇಲ್ಲ. ಅದು ಏಕಾದಶಿಯ ಉಪವಾಸ ಮತ್ತು ಜಾಗರಣೆ ಆಗೋಗ್ಬಿಡ್ತು. ಈ ಏಕಾದಶಿ ಮತ್ತು ಇದರ ಜಾಗರಣೆ ಆಮೇಲೆ ಉಪವಾಸದ ಫಲ, ಆ ಏಕಾದಶಿಯ ಫಲ ಅವ್ರಿಗೆ ಬಂದ್ಬಿಡ್ತು. ಅದಕ್ಕೋಸ್ಕರ ದ್ವಾದಶಿಯ ಮಾರನೇ ದಿನಾನೇ ಅವ್ರಿಗೆ ಆ ಪಿಶಾಚದ ಶರೀರದಿಂದ ಅವ್ರಿಗೆ ಮುಕ್ತಿ ಸಿಕ್ಬಿಡ್ತು. ಅದಷ್ಟೇ ಅಲ್ಲ, ಅವ್ರಿಗೆ ಮತ್ತೆ ಸ್ವರ್ಗೀಯ ಶರೀರಗಳು ಬಂದ್ಬಿಡ್ತು. ಆಮೇಲೆ ಸ್ವರ್ಗದ ಎಲ್ಲಾ ರೀತಿಯ ಐಶ್ವರ್ಯಗಳು ಅವರ ಶರೀರದಲ್ಲಿ ಬಂತು. ಆಮೇಲೆ ಮಾರನೇ ದಿನಾನೇ ಅವ್ರಿಗೇನಾಯ್ತು, ಆ ಸ್ವರ್ಗದಿಂದ ಒಂದು ವಿಮಾನವೂ ಬಂತು. ಅಲ್ಲಿ ಇವರಿಬ್ಬರಿಗೂ ಕರ್ಕೊಂಡು ಹೋದ್ರು ಮತ್ತೆ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ಮೇಲೆ ಇಂದ್ರ ಇವ್ರನ್ನ ಗಮನಿಸ್ತಾನೆ. ಇಂದ್ರಗೆ ಆಶ್ಚರ್ಯ ಆಗ್ಬಿಡ್ತು, ಅರೆ ಈಗ ತಾನೇ ನಾನು ನಿಮ್ಗೆ ಶಾಪ ಕೊಟ್ಟು ಕಳಿಸಿದ್ದೆ, ಹೀಗೆ ಮತ್ತೆ ವಾಪಸ್ ಬಂದ್ಬಿಟ್ರಿ ನೀವು, ಯಾರು ನಿಮಗೆ ಈ ಶಾಪದಿಂದ ವಿಮುಕ್ತಿ ಮಾಡಿದ್ರು ಹೇಳಿ ಅಂತ ಕೇಳಿದರು. ಅದಷ್ಟೇ ಅಲ್ಲ, ಯಾವ ರೀತಿ ತಪಸ್ಸೆ ಮಾಡಿದ್ರಿ, ಯಾವ ರೀತಿ ವ್ರತ ಮಾಡಿದ್ರಿ, ಯಾವ ರೀತಿ ನೀವು ಈ ರೀತಿ ಇಷ್ಟೊಂದು ಪುಣ್ಯವನ್ನ ಗಳಿಸ್ಬಿಟ್ಟು ನೀವಾಗ ಈ ಪಿಶಾಚ ಶರೀರದಿಂದ ಆಚೆ ಬಂದಿದ್ದೀರಿ, ನನ್ನ ತುಂಬಾ ಪ್ರಬಲವಾಗಿರೋಂಥ ಶಾಪದಿಂದ ಮುಕ್ತಿ ಯಾರು ಕೊಟ್ರು ನಿಮ್ಗೆ, ಈ ರೀತಿ ಕೇಳಿದಾಗ ಈಗ ಮಾಲ್ಯವಾನ್ ಉತ್ತರ ಕೊಡ್ತಾ ಇದ್ದಾನೆ. ನಮಗೆ ಶ್ರೀ ಕೃಷ್ಣ, ಆ ವಿಷ್ಣು, ಅವರ ತುಂಬಾ ಅಗಾಧವಾದಂತಹ ಕೃಪೆ ಸಿಕ್ಕಿದೆ. ಹೇಗೆ ಅಂತ ಹೇಳಿದ್ರೆ, ಈ ಜಯ ಏಕಾದಶಿಯನ್ನ ಪಾಲನೆ ಮಾಡ್ತಾ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಪಿಶಾಚ ಶರೀರದಿಂದ ನಮಗೆ ಮುಕ್ತಿ ಸಿಕ್ಬಿಡ್ತು. ಅದಷ್ಟೇ ಅಲ್ಲ, ನಾವು ಆ ಭಗವಂತನಿಗೆ ಭಕ್ತಿಯನ್ನ ಮಾಡಿದ್ವಿ. ಆ ಭಕ್ತಿಯನ್ನ ಮಾಡ್ತಾ ನಮ್ಮ ಹೃದಯವೂ ಶುದ್ಧೀಕರಣ ಆಯ್ತು. ಆಮೇಲೆ ಅದರಿಂದ ನಮಗೇನಾಯ್ತು, ಮತ್ತೆ ಈ ಸ್ವರ್ಗೀಯ ಶರೀರ ಸಿಕ್ಬಿಟ್ಟಿದೆ. ಅದಕ್ಕೋಸ್ಕರ ಇಂದ್ರ ಇವರ ಮಾತಿಗೆ ಅವನು ಒಪ್ಕೊಳ್ತಾ, ಇಂದ್ರನು ಹೇಳ್ತಾ ಇದ್ದಾನೆ, ನೀವು ಯಾಕೆ ಅಂತ ಹೇಳಿದ್ರೆ ಆ ಕೇಶವನಿಗೆ, ಕೃಷ್ಣನಿಗೆ ನೀವು ಸಂತುಷ್ಟಿ ಪಡಿಸಿದಿರಿ ಏಕಾದಶಿಯನ್ನ ಮಾಡ್ತಾ. ಆ ಏಕಾದಶಿಯನ್ನು ಯಾರು ಕೃಷ್ಣನಿಗೆ ಪೂಜೆ ಮಾಡ್ತಾರೆ, ಯಾರು ಕೃಷ್ಣನಿಗೆ ಭಕ್ತಿ ಮಾಡ್ತಾರೆ, ಅವರು ನನ್ನಿಂದನೂ ಅವರು ಪೂಜಿಸಲ್ಪಡೋದಕ್ಕೆ ಅರ್ಹರಾಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ನಾನು ಪೂಜೆಯನ್ನ ಮಾಡ್ತೀನಿ. ಹೇಗೆ ಭಗವಂತನ ಭಕ್ತರಾಗಿರ್ತಾರೆ, ಅವ್ರಿಗೆ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಎಲ್ಲಿ ಹೇಳ್ತಾ ಇದಾರೆ, ದೇವತೆಗಳು ಹೇಳ್ತಾ ಇದಾರೆ ನಾನು ಅವ್ರನ್ನ ಪೂಜೆ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಭಕ್ತರ ಸ್ಥಾನ ನೋಡಿ ಎಷ್ಟು ಮಿಗಿಲಾಗಿದೆ. ಯಾರು ಆ ಭಗವಂತನ ಭಕ್ತರಾಗ್ತಾರೆ, ಶ್ರೀಕೃಷ್ಣ, ವಿಷ್ಣು, ರಾಮ, ನರಸಿಂಹ ಇವರ ಭಕ್ತರು ಯಾರಾಗ್ತಾರೆ, ಅವರಿಗೆ ದೇವತೆಗಳು ಹೇಳ್ತಾರೆ, ದೇವತೆಗಳು ಅವರಿಂದ ಪೂಜಿಸಲ್ಪಡ್ತಾರೆ. ಅದಷ್ಟೇ ಅಲ್ಲ, ಅವರ ಎಲ್ಲ ಪಾಪಗಳು ದೂರ ಆಗುತ್ತೆ. ಅದಷ್ಟೇ ಅಲ್ಲ, ಅವರು ತುಂಬಾ ಉತ್ತಮವಾದಂತಹ ಧಾಮವನ್ನು ಅವರು ಪ್ರವೇಶ ಮಾಡ್ತಾರೆ. ಈ ರೀತಿ ಹೇಳ್ತಾ ಈ ಪುಷ್ಪವತಿ ಮತ್ತು ಮಾಲ್ಯವಂತಗೆ ಇವರು ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಈಗ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ಯಾರು ಈ ಏಕಾದಶಿ ಜಯ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ, ಅವರು
ಒಬ್ಬ ಬ್ರಾಹ್ಮಣನ ಹತ್ಯೆ ಮಾಡಿರ್ಬೋದು, ಅದರಿಂದನೂ ಅವ್ರಿಗೆ ಮುಕ್ತಿ ಸಿಗುತ್ತೆ. ಅದಷ್ಟೇ ಅಲ್ಲ, ಏನೆಲ್ಲ ದಾನ ಮಾಡಬೇಕು, ತಪಸ್ಸೆ ಮಾಡಬೇಕು, ಯಜ್ಞ ಮಾಡಬೇಕು, ಏನೆಲ್ಲ ತೀರ್ಥಯಾತ್ರೆಗಳಲ್ಲಿ ಸ್ನಾನ ಮಾಡಬೇಕು, ಅದರ ಎಲ್ಲ ಫಲ ಇವರಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಏಕಾದಶಿಯನ್ನ ಮಾಡ್ತಾರೆ ಅವ್ರಿಗೆ ವೈಕುಂಠದ ಧಾಮವಾಸ ಆಗುತ್ತೆ. ಅದಷ್ಟೇ ಅಲ್ಲ, ಅವ್ರಿಗೆ ತುಂಬಾ ಅಗಾಧಂತ ಶಾಶ್ವತವಾದಂತಹ ಆನಂದವೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಇದನ್ನ ಕೇಳ್ತಾರೆ, ಇಲ್ಲ ಈ ಏಕಾದಶಿಯ ಬಗ್ಗೆ ಯಾರು ಓದ್ತಾರೆ ಅವ್ರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅಗ್ನಿಷ್ಠೋಮ, ಈ ರೀತಿ ಬೇರೆ ಬೇರೆ ಎಷ್ಟೊಂದು ಈ ಭೌತಿಕ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ ಕರ್ಮಕಾಂಡ ಅಂತ ಹೇಳಿದ್ರೆ ಈ ವ್ರತ ಮಾಡಿ ಇಷ್ಟೊಂದು ಫಲ ಸಿಗುತ್ತೆ, ಆ ವ್ರತ ಮಾಡಿ ಅಷ್ಟೊಂದು ಫಲ ಸಿಗುತ್ತೆ, ಈ ರೀತಿ ಹೇಳ್ತಾರಲ್ಲ. ಆಕ್ಚುಲಿ ನೋಡಕ್ ಹೋದ್ರೆ ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ಈ ಕರ್ಮಕಾಂಡದ ಲೆಕ್ಕಾಚಾರ ಇಲ್ಲ ಇರೋದಿಲ್ಲ. ಇದಿಷ್ಟು ಮಾಡಿದ್ರೆ ನಂಗೆ ಇಷ್ಟೊಂದು ಪುಣ್ಯ ಬರುತ್ತೆ, ಅಷ್ಟು ಮಾಡಿದ್ರೆ ಆ ಪುಣ್ಯ ಬರುತ್ತೆ, ಈ ರೀತಿ ಪುಣ್ಯಗಳನ್ನ ಗಳಿಸ್ಕೊಳ್ಳೋದ್ರಲ್ಲಿ ಅವ್ರು ಎಲ್ಲಿಗೆ ಹೋಗ್ಬೇಕು ಅಂತ ಇದ್ದಾರೆ, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇದ್ದಾರೆ. ಆದ್ರೆ ಭಕ್ತರಿಗೆ ಸ್ವರ್ಗಕ್ಕೆ ಹೋಗುವಂತಹ ಅಭಿಲಾಷೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಏಕಾದಶಿಯನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪುಣ್ಯವನ್ನ ಗಳಿಸ್ಕೊಳ್ಳೋದಕ್ಕೆ ಮಾಡಬಾರ್ದು, ಆದ್ರೆ ಭಗವಂತನ ಶುದ್ಧ ಪ್ರೇಮವನ್ನ ಗಳಿಸ್ಕೊಳ್ಳೋದಕ್ಕೆ ನಾವು ಮಾಡಬೇಕು. ಮತ್ತೆ ನಾವು ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಕ್ಕೋಸ್ಕರ ಮಾಡಬಾರ್ದು, ಆದ್ರೆ ಭಗವಂತನ ಧಾಮಕ್ಕೆ, ಶಾಶ್ವತವಾದಂತಹ ಧಾಮಕ್ಕೆ ಹೋಗೋದಕ್ಕೋಸ್ಕರ ನಾವು ಏಕಾದಶಿಯನ್ನ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಈ ಭಕ್ತರ ಜೀವನದಲ್ಲಿ ತುಂಬಾ ಪ್ರಬಲವಾದಂತಹ ಒಂದು ಬಾಧೆ ಭಕ್ತರ ಜೀವನದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಈ ಕಾಮ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಯಾರು ಈ ಕಾಮವನ್ನ ನಿಯಂತ್ರಣಗೊಳಿಸ್ತಾರೆ ಅವರು ಭಕ್ತಿನಲ್ಲಿ ತುಂಬಾ ವೇಗವಾಗಿ ಅವರು ಪ್ರಗತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮೆಲ್ಲರಿಗೂ ಪ್ರಶ್ನೆ ಇರ್ಬೋದು, ಹೇಗೆ ಈ ಕಾಮದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು? ಅದಕ್ಕೋಸ್ಕರ ನಾವು ಈಗ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನ ನಾವು ಚರ್ಚೆಯನ್ನ ಮಾಡೋಣ. 2 ಶ್ಲೋಕಗಳನ್ನ ಇವತ್ತು ಚರ್ಚೆಯನ್ನ ಮಾಡ್ತೀನಿ ನಾನು. ಇದು 2ನೇ ಅಧ್ಯಾಯದ 60 ಮತ್ತು 61ನೇ ಶ್ಲೋಕ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇದರಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನ ಇಂದ್ರಿಯಗಳು ಎಷ್ಟು ಬಲಶಾಲಿ, ಎಷ್ಟು ಪ್ರಮಾಥೀನಿ, ಹರಂತಿ ಪ್ರಸಭಂ ಮನಃ, ಅದೆಷ್ಟು ಆವೇಶದಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವಿವೇಚನೆ ಉಳ್ಳಂತಹ ವ್ಯಕ್ತಿಯೂ ಆಗಿರ್ಬೋದು, ಅವನಿಗೆ ಬುದ್ಧಿ ಇರ್ಬೋದು, ಅವನಿಗೆ ಶಾಸ್ತ್ರದ ಜ್ಞಾನವೂ ಇರ್ಬೋದು, ಅವನು ಕೆಲವು ಸಲ ಬೇರೆ ಬೇರೆ ಎಷ್ಟೊಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಆ ಸಮಯದಲ್ಲಿ ಯಾವಾಗ ಇಂದ್ರಿಯಗಳು ಬಲಶಾಲಿ ಆಗೋಗ್ಬಿಡುತ್ತೆ, ಯಾವಾಗ ಕಾಮದ ಪ್ರಚೋದನೆ ಬಂದ್ಬಿಡುತ್ತೆ, ಬೇರೆ ಬೇರೆ ಅನರ್ಥಗಳ ಆವೇಶ ಬಂದ್ಬಿಡುತ್ತೆ, ಆಗೇನನ್ಸುತ್ತೆ ಅಷ್ಟೊಂದು ನಿಯಂತ್ರಿಸಲು ಪ್ರಯತ್ನಿಸಬಡ್ತಾರಂತಹ ಆ ವಿವೇಚನೆ ಉಳ್ಳಂತಹ ಮನಸ್ಸನ್ನ ಸೆಳೆದುಕೊಂಡು ಹೋಗ್ಬಿಡುತ್ತೆ. ಆ ಇಂದ್ರಿಯಗಳು ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ ಆ ಮನಸ್ಸನ್ನು ಸೆಳೆದುಕೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ ನೋಡಿ, ನಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಆ ಚಿತ್ರ ಉಪನಿಷತ್ತಿನಲ್ಲಿ ಒಂದು ಉದಾಹರಣೆ ಬರುತ್ತೆ. ಹೇಗೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನ ಮನುಷ್ಯ ಶರೀರ ಒಂದು ರಥಕ್ಕೆ ಹೋಲಿಸಿದ್ದಾರೆ. ಆಮೇಲೆ 5 ಕುದುರೆಗಳು 5 ಇಂದ್ರಿಯಗಳಿಗೆ ಹೋಲಿಸಿದ್ದಾರೆ. ಆಮೇಲೆ ಸಾರಥಿ ಬಂದು ಆ ಬುದ್ಧಿ, ಆಮೇಲೆ ಲಗಾಮ್ ಬಂದು ಮನಸ್ಸು, ಆಮೇಲೆ ಹಿಂದೆ ಕುತ್ಕೊಂಡಿರುವಂತಹ ಪ್ರಯಾಣಿಕ ಅವನು ಯಾರು ಅಂತ ಹೇಳಿ ಆತ್ಮ. ಈಗ ಸಾಮಾನ್ಯವಾಗಿ ಇಂದ್ರಿಯಗಳೆಲ್ಲ ಏನ್ ಮಾಡ್ತಾ ಇರುತ್ತೆ, ಅವುಗಳಿಗೆ ಆಹಾರವನ್ನು ಹುಡುಕ್ತಾ ಬೇರೆ ಬೇರೆ ಕಡೆ ತಿರುಗಾಡ್ತಾ ಇರ್ತವೆ. ಆಗ 5 ಇಂದ್ರಿಯಗಳು ಬೇರೆ ಬೇರೆ ಕಡೆ ಹೋಗ್ತಾ ಇರುವಾಗ ಈ ಸಾರಥಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಎಲ್ಲರನ್ನು ಒಂದೇ ಕಡೆ ಕರ್ಕೊಂಡು ಹೋಗೋದಿಕ್ಕೆ. ಆ ಲಗಾಮಗಳು ಕೆಲವು ಸಲ ಆ ಕುದುರೆಗಳು ಎಷ್ಟು ಬಲಶಾಲಿ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ಈ ಲಗಾಮುಗಳನ್ನ ಆ ಸಾರಥಿ ಕೈಯಿಂದ ಬಿಡಿಸ್ಕೊಂಡು ಆಗ ಬುದ್ಧಿನೂ ಶಕ್ತಿಹೀನ ಆಗೋಗ್ಬಿಡ್ತಾನೆ, ಯಾವಾಗ ಬುದ್ಧಿನೂ ನಿಶ್ಶಕ್ತನಾಗೋಗ್ಬಿಡ್ತಾನೆ, ಆ ಎಲ್ಲ ಇಂದ್ರಿಯಗಳು ಬೇರೆ ಬೇರೆ ಕಡೆ ಆ ರಥವನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಮನುಷ್ಯನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇದೇ ರೀತಿ ಇದೆ. ಈಗ ನಮ್ಮ ಬುದ್ಧಿ ಮನಸ್ಸನ್ನ ಹಿಡಿದಿಟ್ಕೊಳ್ತಾ ಇಲ್ಲ, ಆದ್ರೆ ಆ ಇಂದ್ರಿಯಗಳು ಮನಸ್ಸನ್ನ ಬುದ್ಧಿಯನ್ನು ಎಳ್ಕೊಂಡು ಹೋಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ನಮ್ಮ ಮನಸ್ಸು ಯಾರ ಮಾತು ಕೇಳಬೇಕು ಅಂತ ಹೇಳಿದ್ರೆ ಬುದ್ಧಿಯ ಮಾತು ಕೇಳಬೇಕು. ಬುದ್ಧಿ ಯಾರ ಮಾತು ಕೇಳಬೇಕು ಅಂತ ಹೇಳಿದ್ರೆ ಭಗವಂತನ ಮಾತು ಕೇಳಬೇಕು. ಅದಕ್ಕೋಸ್ಕರ ನಾವು ಯಾವಾಗ ಶಾಸ್ತ್ರವನ್ನು ಓದ್ತೀವಿ ಮತ್ತು ಭಗವಂತನ ಸೇವೆನಲ್ಲಿರ್ತೀವಿ ಆಗ ಬುದ್ಧಿ ತುಂಬಾ ಬಲಶಾಲಿಯಾಗಿರುತ್ತೆ. ಆ ಬಲಶಾಲಿಯಾಗಿರುವಂತಹ ಬುದ್ಧಿ ಏನ್ ಮಾಡುತ್ತೆ, ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ
ನಿಗ್ರಹ ಮಾಡ್ಕೊಳ್ಳುವಂಥ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಅದಕ್ಕೋಸ್ಕರ ಇಲ್ಲಿ ಶ್ರೀಲ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಇಂದ್ರಿಯಗಳನ್ನು ಗೆಲ್ಲಲು ಪ್ರಯತ್ನಿಸುವ ಎಷ್ಟೋ ಮಂದಿ ವಿದ್ವಾಂಸರಾದ ಸಾಧುಗಳು, ತತ್ವಜ್ಞಾನಿಗಳು, ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಅವರಲ್ಲಿ ಅತ್ಯಂತ ಶ್ರೇಷ್ಠರಾದವರೂ ಸಹ ಕ್ಷೋಭೆಗೊಂಡ ಮನಸ್ಸಿನ ಕಾರಣದಿಂದ ಐಹಿಕ ಇಂದ್ರಿಯ ಭೋಗಕ್ಕೆ ಒಮ್ಮೊಮ್ಮೆ ಬಲಿಯಾಗುತ್ತಾರೆ. ಅವ್ರು ಎಷ್ಟೊಂದು ತಪಸ್ಸೆ ಮಾಡ್ತಾ ಇರ್ಬೋದು, ಆದರೆ ಮನಸ್ಸನ್ನು ಎಷ್ಟು ಪ್ರಬಲಶಾಲಿ ಆಗಿರುತ್ತೆ ಅಂತ ಹೇಳಿದ್ರೆ ಆ ಇಂದ್ರಿಯಗಳು ಆ ಮನಸ್ಸನ್ನು ಎಳ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೆ ಒಂದು ಉದಾಹರಣೆ ಪ್ರಭುಪಾದರು ಕೊಡ್ತಾ ಇದ್ದಾರೆ. ವಿಶ್ವಾಮಿತ್ರರು 60,000 ವರ್ಷಗಳ ತಪಸ್ಸೆ ಮಾಡ್ತಾರೆ. 60,000 ಅಂದ್ರೆ ಎಷ್ಟು? ನಾವು 60 ನಿಮಿಷ ಜಪ ಮಾಡುವಾಗಲೂ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ನಮಗೆ ಮನಸ್ಸು 60 ನಿಮಿಷ ಜಪ ಮಾಡಬೇಕು ಅಂದರೆ ಮೊಬೈಲ್ ನೋಡಬೇಕು ಅನ್ಸುತ್ತೆ, ಟಿವಿ ನೋಡಬೇಕು ಅನ್ಸುತ್ತೆ, ಬೇರೆಯವ್ರ ಹತ್ರ ಮಾತಾಡಬೇಕು ಅನ್ಸುತ್ತೆ. ಎಷ್ಟು ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿದೆ. ಆದರೆ ಈ ಮಹರ್ಷಿ ವಿಶ್ವಾಮಿತ್ರರು 60,000 ವರ್ಷಗಳ ಕಾಲ ಇವರು ತಪಸ್ಸು ಮಾಡ್ತಾರೆ. ಆವಾಗ ಒಂದು ದಿನ ಇಂದ್ರನಿಗೆ ಅನ್ಸುತ್ತೆ, ಈ ಋಷಿ ಮುನಿ ನಮಗಿಂತ ಜಾಸ್ತಿ ತಪಸ್ಸೆ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಮೇನಕ್ಕೆ ಕಳಿಸ್ಕೊಡ್ತಾನೆ. ಮೇನಕ್ಕೆ ಬಂದು ಈ ಋಷಿಯ ತಪಸ್ಸನ್ನ ಭಂಗ ಮಾಡಿಬಿಡ್ತಾಳೆ. ಆ ಮೇನಕ್ಕೆ ಏನ್ ಮಾಡ್ತಾಳೆ, ಅವರನ್ನ ಕಾಮಸುಖಕ್ಕೆ ಎಳ್ಕೊಂಡು ಆ ಋಷಿಯನ್ನ ದಾರಿ ತಪ್ಪಿಸ್ಬಿಡ್ತಾಳೆ. ಅದಕ್ಕೋಸ್ಕರ ನಾವು ಭಕ್ತಿ ಮಾಡ್ತಾ ಇರುವಾಗಲೂ ಅಷ್ಟೇ, ನಾವು ನೋಡ್ತಾ ಇರ್ಬೋದು, ಕೆಲವು ಸಲ ನಾವು ಮಾಡ್ತಾ ಇರ್ತೀವಿ ಚೆನ್ನಾಗಿ, ಮಧ್ಯೆ ಮಧ್ಯೆ ದಾರಿ ತಪ್ಪಿಬಿಡ್ತೀವಿ. ಕೆಲವು ಸಲ ಈ ಕಡೆ ಹೋಗ್ತೀವಿ, ಆ ಕಡೆ ಹೋಗ್ತೀವಿ. ಆಮೇಲೆ ಹೋಗಿ ಎಷ್ಟೋ ಸಮಯ ಆದ್ಮೇಲೆ ನಮಗ್ ಅನ್ಸತ್ತೆ, ನಾನು ಭಕ್ತಿಯಿಂದ ಈಗ ಇಳಿದ್ಬಿಡ್ತಾ ಇದ್ದೀನಿ, ಬಿದ್ದ್ಬಿಡ್ತಾ ಇದ್ದೀನಿ ನಾವು ಭಕ್ತಿಯಿಂದ. ಅದಕ್ಕೋಸ್ಕರ ನಾವು ಯಾವಾಗಲೂ ಭಕ್ತರ ಸಂಘದಲ್ಲಿರಬೇಕು ಮತ್ತು ಶಾಸ್ತ್ರದ ಪಠಣ ಆಗ್ತಾ ಇರಬೇಕು, ಭಗವಂತನ ನಾಮ ಜಪ ಆಗ್ತಾ ಇರಬೇಕು ಮತ್ತು ಭಗವತ್ ಸೇವೆಯಲ್ಲಿ ಯಾವಾಗಲೂ ನಾವು ತೊಡ್ಕೊಂಡಿರ್ಬೇಕು. ಆಗ ಮಾತ್ರ ಇದರಿಂದ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾರೆ, ಈ ರೀತಿ ಎಷ್ಟೊಂದು ಉದಾಹರಣೆಗಳಿದೆ, ಒಂದಲ್ಲ ಎರಡಲ್ಲ. ಆದ್ದರಿಂದ ಪೂರ್ಣ ಕೃಷ್ಣ ಪ್ರಜ್ಞೆ ಇಲ್ಲದೆ ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹು ಕಷ್ಟ. ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸದೆ ಇಂತಹ ಐಹಿಕ ಚಟುವಟಿಕೆಗಳನ್ನು ಕೊನೆಗಾಣಿಸಲು ಸಾಧ್ಯವೇ ಇಲ್ಲ. ಬಹುದೊಡ್ಡ ಸಂತರು ಭಕ್ತರು ಆದ ಶ್ರೀ ಯಾಮುನಾಚಾರ್ಯರು ಒಂದು ಸತ್ಯವಾದಂತಹ ಉದಾಹರಣೆಯನ್ನು ಕೊಡುತ್ತಾರೆ. ಇದ್ರಲ್ಲಿ ನೋಡಿ, ತುಂಬಾ ಅದ್ಭುತವಾದಂತಹ ಒಂದು ಶ್ಲೋಕ ಯಮುನಾಚಾರ್ಯರು ರಚನೆ ಮಾಡಿರುವಂಥದ್ದು. ಯದವಧಿ ಮಮ ಚೇತ ಕೃಷ್ಣ ಪದಾರವಿಂದೇ ನವನವರಸ ಧಾಮನುದ್ಯತಂ ರಂತುಮಾಸೀತ್ ತದವಧೀಬತ ನಾರಿ ಸಂಗಮೇ ಸ್ಮರ್ಯಮಾನೆ ಭವತಿ ಮುಖ ವಿಕಾರ ಸುಷ್ಠು ನಿಷ್ಠೀವನಂ ಚ. ನೋಡಿ, ಇಲ್ಲಿ ಯಾಮುನಾಚಾರ್ಯರು ಅವರು ಹಿಂದೆ ಒಂದು ರಾಜರಾಗಿದ್ರು. ಈಗ ಅವರು ತುಂಬಾ ಮಹಾನ್ ಸಂತರಾಗಿದ್ದಾರೆ. ಈಗ ಅವರು ಹಿಂದಿನ ಅವರ ಜೀವನದ ವಿಲಾಸಮಯ ಅದನ್ನ ಆ ಸಾಕ್ಷಾತ್ಕಾರದಿಂದ ಈಗ ಹೇಳ್ತಾ ಇದ್ದಾರೆ. ನಾನು ಶ್ರೀಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ನವನವರಸ ದಿವ್ಯ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ್ದೇನೆ. ಅಂದ್ರೆ ನಾನು ಭಕ್ತಿ ಮಾಡ್ತಾ ಇರುವಾಗ ನನಗೆ ಪ್ರತಿದಿನ ಒಂದು ಉಜ್ವಲವಾಗಿರುವಂತಹ ತುಂಬಾ ದಿವ್ಯವಾಗಿರುವಂತಹ ಅನುಭವ ಆಗ್ತಾ ಇದೆ. ಆಗ ನಾನು ಸ್ತ್ರೀ ಸಂಗಮವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದಕ್ಕೆ ವಿಮುಖನಾಗುತ್ತೇನೆ ಮತ್ತು ಆ ಆಲೋಚನೆಗೆ ನಾನು ಉಗುಳುತ್ತೇನೆ ಅಂತ ಹೇಳಿದ್ರೆ, ನಾವು ಭಕ್ತಿ ಮಾಡ್ತಾ ಇರುವಾಗ ನಮಗೆ ಹೈಯರ್ ಟೇಸ್ಟ್ ಸಿಗುತ್ತೆ. ಆದ್ರಿಂದ ನಾವು ಈ ಲೋಯರ್ ಟೇಸ್ಟ್, ಇದೆಲ್ಲ ಒಂದು ತುಚ್ಛವಾಗಿರುವಂತಹ ಸುಖವನ್ನ ನಾವು ತುಂಬಾ ಸಲೀಸಾಗಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಆ ಹೈಯರ್ ಟೇಸ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಭಕ್ತಿಯಲ್ಲಿ ಸಂಪೂರ್ಣವಾಗಿ ನಾವು ಯಾವಾಗ ತೊಡಗಿಸ್ಕೊಳ್ತೀವಿ ಆಗ ಮಾತ್ರ ಆ ಹೈಯರ್ ಟೇಸ್ಟ್ ಸಿಗುತ್ತೆ. ಇದರಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕವಾಗಿ ಎಂತಹ ಸೊಗಸಾಗದ ಸಂಗತಿ ಎಂದರೆ ತಾನಾಗಿಯೇ ಐಹಿಕ ಸುಖವು ಅಸಹ್ಯವಾಗುತ್ತದೆ. ಇದು ಹಸಿದ ಮನುಷ್ಯನು ಸಾಕಷ್ಟು ಪ್ರಮಾಣದಲ್ಲಿ ಪುಷ್ಟಿಕರವಾದ ಆಹಾರವನ್ನು ತಿಂದು ಹಸಿವನ್ನು ತೃಪ್ತಿಪಡಿಸಿಕೊಂಡಂತೆ. ಮಹಾರಾಜ ಅಂಬರೀಷನ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಿದುದರಿಂದ ಅವನು ಮಹಾಯೋಗಿ ದುರ್ವಾಸ ಮುನಿಯನ್ನು ಸೋಲಿಸಿದ. ಈಗ ನಾವು ಅದರ ಚರ್ಚೆಯನ್ನು ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವು ಮಾಡೋಣ. ಈಗ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇದೆ, ಆಯ್ತು, ನಮಗ ಇದು ಸ್ಪಷ್ಟೀಕರಣ ಆಯ್ತು, ನಾವು ಈ ಕಾಮಸುಖಕ್ಕೆ ನಾವು ಬಲಿ ಬೀಳಬಾರದು. ಆದ್ರೆ ಇದರಿಂದ ಹೇಗೆ ನಾವು ಆಚೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಈಗ 61ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ,
ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದರಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳನ್ನ ನಾವು ಹೇಗೆ ನಿಗ್ರಹದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾವು ಯಾವಾಗ ಭಗವಂತನ ಆಶ್ರಯವನ್ನ ನಾವು ಪಡೆಯದೆ, ಆ ಭಕ್ತರ ಆಶ್ರಯವನ್ನ ಪಡೆಯದೆ ನಾವು ನಮ್ಮ ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇದ್ರಲ್ಲಿ ಹೇಳ್ತಾರೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ತುಂಬಾ ಮುಖ್ಯವಾಗಿರುವಂತಹ ಶಬ್ದ ಅಂದ್ರೆ ಮತ್ಪರಃ. ಮತ್ಪರ ಅಂದ್ರೆ ಭಗವಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನ ಭಗವಂತನಲ್ಲಿ ಜೋಡಿಸೋದಿಲ್ಲ, ಅಲ್ಲಿ ತನಕ ನಮಗೆ ಈ ತುಚ್ಛವಾದಂಥ ಸುಖದಿಂದ ಮೇಲೇಳೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಸ್ಥಿರವಾಗಿ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಇಂದ್ರಿಯಗಳನ್ನ ಸದೈವ ಭಗವಂತನ ಸೇವೆಯಲ್ಲಿ ಮಾತ್ರ ತೊಡಗಿಸ್ಬೇಕು. ಅದು ಬಿಟ್ಟು ಮತ್ತೆ ಯಾವುದರಲ್ಲಿ ನಮ್ಮ ಇಂದ್ರಿಯಗಳು ಹೋಗಬಾರದು. ಅದಕ್ಕೋಸ್ಕರ ಇಲ್ಲಿ ಹೇಗೆ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೋದು, ಇದು ಮುಂದಿನ ಪ್ರಶ್ನೆ ಬರ್ಬೋದು ತಮ್ಮೆಲ್ಲರಿಗೂ. ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಯೋಗ ಪರಿಪೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಈ ಕೃಷ್ಣ ಪ್ರಜ್ಞೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಅಂದ್ರೆ ಕೆಲವು ಸಲ ಬೇರೆ ಬೇರೆ ದಾರಿನಲ್ಲಿ ಇರ್ತಾರೆ ಆಧ್ಯಾತ್ಮಿಕವಾದಿಗಳು. ಕೆಲವರಿಗೆ ಯೋಗ ಮಾಡ್ತಾ ಇರ್ತಾರೆ, ಜ್ಞಾನ ಮಾಡ್ತಾ ಇದ್ದಾರೆ, ಕರ್ಮಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಈ ಎಲ್ಲದರಲ್ಲಿಯೂ ಭಗವಂತನ ಆಶ್ರಯ ಸಂಪೂರ್ಣವಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಅವರಿಗೆ ಭಗವಂತನ ರಕ್ಷಣೆನೂ ಸಿಗೋದಿಲ್ಲ, ಭಗವಂತನ ಕೃಪೆನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಭಕ್ತಿ ಯೋಗ ತುಂಬಾ ಮಿಗಿಲಾಗಿದೆ. ಯಾಕೆಂದರೆ ಇಲ್ಲಿ ಸ್ವಯಂ ಭಗವಂತನ ರಕ್ಷಣೆ ಸಿಗುತ್ತೆ. ಆಮೇಲೆ ಆ ಭಗವಂತನ ಕೃಪೆಯಿಂದ ನಾವು ಈ ಅನರ್ಥಗಳಿಂದ ತುಂಬಾ ದೂರ ಆಗೋದಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಇದು ತುಂಬಾ ಉತ್ತಮವಾಗಿರುವಂತಹ ಸ್ಥಾನ ಭಕ್ತಿ ಯೋಗ. ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ, ಕೃಷ್ಣ ಪ್ರಜ್ಞೆ ಅಂದರೆ ಭಕ್ತಿ ಯೋಗ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ. ಸ್ಪಷ್ಟವಾಗಿ ಬರೀತಿದ್ದಾರೆ. ಮೇಲೆ ಹೇಳಿದಂತೆ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜರೊಂದಿಗೆ ಜಗಳವನ್ನು ಪ್ರಾರಂಭಿಸಿದ. ಅವರು ಈ ರೀತಿ ಒಂದು ದಿನ ಏಕಾದಶಿಯನ್ನ ಮಾಡ್ತಾ ಇದ್ರು. ಏಕಾದಶಿಯನ್ನ ಮಾಡ್ತಾ ಮಾಡ್ತಾ ಉಪವಾಸ ಎಷ್ಟು ಆಗೋಯ್ತು ಅಂತ ಹೇಳಿದ್ರೆ, ಆ ದುರ್ವಾಸ ಮುನಿ ಬಂದು ಇವರಿಗೆ ಶಾಪ ಕೊಟ್ಟು ಇವ್ರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಭಗವಂತ ವಿಷ್ಣು ಒಂದು ಸುದರ್ಶನ ಚಕ್ರವನ್ನ ಕಳಿಸ್ಕೊಡ್ತಾರೆ. ಅದು ಸುದರ್ಶನ ಚಕ್ರ ದುರ್ವಾಸ ಮುನಿಯವರ ಹಿಂದೆ ಓಡ್ತಾ ಇರುತ್ತೆ. ಆಮೇಲೆ ಕೊನೆಗೆ ದುರ್ವಾಸ ಮುನಿಯವರು ಬಂದು ಅಂಬರೀಷ ಮಹಾರಾಜರ ಕಾಲನ್ನ ಹಿಡ್ಕೊಳ್ತಾರೆ. ಈ ರೀತಿ ದುರ್ವಾಸ ಮುನಿ ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ. ಆದುದರಿಂದ ತನ್ನ ಇಂದ್ರಿಯಗಳನ್ನು ಅವನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ನೋಡಿ, ಅಂಬರೀಷ ಮಹಾರಾಜರು ಒಂದು ದೃಷ್ಟಿಕೋನದಲ್ಲಿ ಅವರು ವೈರಾಗಿ ಅಲ್ಲ, ಒಬ್ಬ ಸಾಮಾನ್ಯವಾದಂತಹ ಗೃಹಸ್ಥ ರಾಜರಾಗಿದ್ದಾರೆ. ಆದರೂ ರಾಜನು ಋಷಿಯಂತಹ ಶಕ್ತಿವಂತ ಯೋಗಿ ಆಗಿರಲಿಲ್ಲ. ಆದರೂ ಭಗವಂತನ ಭಕ್ತನಾಗಿದ್ದ ಅವನು. ಆದ್ದರಿಂದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಅವನು ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ವಿಜಯವನ್ನು ಸಾಧಿಸಿದ. ಅದಕ್ಕೋಸ್ಕರ ಭಕ್ತರು ಅಂತ ಹೇಳಿದ್ರೆ ಅವರು ತಾಳ್ಮೆಯಿಂದ ಭಗವಂತನ ಭಕ್ತಿಯಿಂದ ಎಲ್ಲಾ ರೀತಿಯ ಕಷ್ಟಗಳಿಂದ ಅವ್ರು ಪಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಭಕ್ತಿ ಹೇಗಿತ್ತು ಅಂತ ಹೇಳಿದ್ರೆ ನಾವು ಅವರಿಂದ ಕಲ್ತ್ಕೊಳ್ಬಹುದು. ಅಂಬರೀಷ್ ಮಹಾರಾಜರ ಭಕ್ತಿ ಹೇಗಿತ್ತು ಅಂತ ಇದರಲ್ಲಿದೆ. ಸವೈ ಮನ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌರ್ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇ ಗಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯ ರಸನಾಂ ತದರ್ಪಿದೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯಾರಥಿ. ನೋಡಿ, ತುಂಬಾ ಎಲ್ಲಾ ಇಂದ್ರಿಯಗಳಿಗೆ ಹೇಗೆ ನಾವು ಭಗವಂತನಲ್ಲಿ ತೊಡಗಿಸ್ಕೊಳ್ಬಹುದು ಅನ್ನುವಂಥದ್ದೇ. ಮನ ಕೃಷ್ಣ ಪದಾರವಿಂದಯೋಹೋ, ಮನಸ್ಸನ್ನ ನಾವು ಭಗವಂತನ ಚರಣಗಳಲ್ಲಿ ನಾವು ನೆಲೆಸಬೇಕು. ಅಂದರೆ ನಮಗೆ ಯಾವಾಗಲೂ ನಾವು ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾತ್ರ ನಡಿಬೇಕು. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ನಮ್ಮ ಮಾತುಕತೆ ಯಾವುದೇ ರೀತಿಯ ಭೌತಿಕ ಪ್ರಪಂಚಿಕ, ಈ ಸಿನಿಮಾ ಹೀರೋ ಅವ್ರದ್ದೇನಾಯ್ತು, ಆ ಹೀರೋಯಿನ್ ಏನಾಯ್ತು, ಇವ್ರು ಇಷ್ಟು ಡೈವರ್ಸ್ ಕೊಟ್ಟರು, ಅವ್ರು ಇಷ್ಟು ಜನ ಮದುವೆ ಮಾಡ್ಕೊಂಡ್ರು, ಈ ರೀತಿ ಎಲ್ಲ ನಾವು ನಮ್ಮ ಮಾತಿನಲ್ಲಿ ಮಾತಾಡ್ತಾ ಇದ್ರೆ
ಭೌತಿಕ ಭೌತಿಕ ವಾರ್ತಾಲಾಪವನ್ನ ಮಾಡ್ತಾ ಇದ್ರೆ ನಮಗೆ ಭಗವಂತನ ಮಾತುಕತೆಯನ್ನ ಮಾಡೋದ್ರಲ್ಲಿ ರುಚಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಮಾತಿನಲ್ಲಿ ಆ ಶಕ್ತಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬರೀ ಭಗವಂತನ ಚರಿತ್ರೆಯನ್ನ ಮಾತ್ರ ಹೇಳಬೇಕು, ಇಲ್ಲ ಬರೀ ಕೇಳಿಸ್ಕೊಳ್ಬೇಕು. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌರ್ ಹರೇರ್ ಮಂದಿರ ಮಾರ್ಜನಾದಿಶು, ನಮ್ಮ ಕರಗಳಿಂದ ಮಂದಿರ ಮಾರ್ಜನವನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೈಗಳನ್ನ ಉಪಯೋಗಿಸಿ ಭಗವಂತನ ಸೇವೆಗಳನ್ನ ಮಾಡಬೇಕು. ಬೇರೆ ಬೇರೆದು ಮಾರ್ಜನ ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಸೇವೆಗಳನ್ನ ಭಗವಂತನ ಸೇವೆಗಳನ್ನ ಮಾಡುವಂಥದ್ದು. ಶ್ರುತಿಂ ಚಕಾರ ಅಚ್ಯುತ ಸತ್ ಕಥೋದಯೇ, ನಾವು ಕಿವಿಯಿಂದ ಏನ್ ಕೇಳಬೇಕು, ಆ ಬರೀ ಅಚ್ಯುತ ಕಥೆಯನ್ನ ಕೇಳಬೇಕು. ಮುಕುಂದ ಲಿಂಗಾಲಯ ದರ್ಶನೇ ದೃಶ್ಯವು, ನಮ್ಮ ಕಣ್ಣುಗಳಿಂದ ಭಗವಂತನ ಸುಂದರವಾದಂತಹ ವಿಗ್ರಹದ ದರ್ಶನವನ್ನ ಮಾಡಬೇಕು. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ನಾವು ನಮ್ಮ ಕೈಗಳಿಂದ ಸ್ಪರ್ಶ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಭಕ್ತರ ಸ್ಪರ್ಶ, ಚರಣ ಸ್ಪರ್ಶವನ್ನ ಮಾಡಬೇಕು. ಘ್ರಾಣಂ ಚತತ್ಪಾದ ಸರೋಜ ಸೌರಭೆ, ನಮ್ಮ ಮೂಗುಗಳಿಂದ ನಾವು ಭಗವಂತನಿಗೆ ಅರ್ಪಿತವಾಗಿರುವಂತಹ ಹೂಗಳ ಸರೋಜ ಸೌರಭೆ, ಅದರ ಸೌರಭವನ್ನ ನಾವು ಘ್ರಾಣ ಮಾಡಬೇಕು. ಶ್ರೀಮತ್ ತುಳಸಿಯ ರಸನಾಂ ತದರ್ಪಿತೆ, ನಮ್ಮ ನಾಲಿಗೆಯಿಂದ ಏನ್ ರುಚಿ ಮಾಡಬೇಕು ಅಂದ್ರೆ ಭಗವಂತನಿಗೆ ಅರ್ಪಿತವಾಗಿರುವಂತಹ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ತುಳಸಿ ಆ ರೀತಿ ಇಲ್ಲ, ಭಗವಂತನಿಗೆ ಅರ್ಪಣೆ ಏನೇ ಪ್ರಸಾದವನ್ನು ಭಕ್ತರು ಸ್ವೀಕಾರ ಮಾಡಬಹುದು. ಪಾದವು ಹರೇ ಕ್ಷೇತ್ರ ಪದಾನುಸರ್ಪಣೆ, ನಮ್ಮ ಪಾದಗಳನ್ನ ಬರೀ ನಾವು ಬೇರೆ ಬೇರೆ ಥಿಯೇಟರ್ಗೆ ಹೋಗೋದು, ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗೋದು ಬದಲು ಭಗವಂತನ ಮಂದಿರಕ್ಕೆ ಹೋಗೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಶಿರೋ ಋಷಿಕೇಶ ಪದಾಭಿವಂದನೆ, ನಮ್ಮ ಶಿರಸ್ಸನ್ನ ಭಗವಂತನಿಗೆ ನಮಸ್ಕಾರ ಮಾಡೋದ್ರಲ್ಲಿ ಉಪಯೋಗಿಸ್ಕೊಳ್ಬೇಕು. ಕಾಮಂ ಚ ದಾಸ್ಯೇ ನತು ಕಾಮ ಕಾಮ್ಯಯ, ನಮ್ಮ ಕಾಮ ಅಂದ್ರೆ ನಮ್ಮ ಆಸೆಗಳೆಲ್ಲವೂ ಹೇಗಿರ್ಬೇಕು ಅಂದ್ರೆ ಆ ಭಗವಂತನ ಆಸೆಗಳನ್ನ ಪೂರೈಸೋದ್ರಲ್ಲಿ ಇರಬೇಕು. ಈ ರೀತಿ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ, ಆಮೇಲೆ ಭಕ್ತರ ಸಂಘದಲ್ಲಿ ನಮಗೆ ರುಚಿ ಬರಬೇಕು. ಈ ರೀತಿ ಯಾವಾಗ ನಾವು ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಭಗವಂತನಲ್ಲಿ ತೊಡಗಿಸ್ತೀವಿ ಆಗ ಮಾತ್ರ ನಾವು ಈ ಕಾಮದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಕ್ಷಣ ನಾವು ಯೋಚನೆ ಮಾಡಬೇಕು, ನನ್ನ ಮನಸ್ಸು ನನ್ನ ಎಲ್ಲ ಇಂದ್ರಿಯಗಳು ಭಗವಂತನಲ್ಲಿ ತೊಡಗ್ತಾ ಇದೆಯಾ, ಇಲ್ಲ ಯಾವ್ದಾದ್ರು ಭೌತಿಕ ಜಗತ್ತಿನಲ್ಲಿ ತೊಡಗ್ತಾ ಇದೆಯಾ. ಈ ರೀತಿ ನಾವು ನಮ್ಮನ್ನ ಅವಲೋಕನ ಮಾಡ್ಕೊಳ್ಬೇಕು. ಮತ್ತು ನಮ್ಮನ್ನ ಈ ರೀತಿ ಏಕಾದಶಿ ಸಮಯ ನಮಗೆ ತುಂಬಾ ಉತ್ತಮವಾದ ದಿನ ಅವಲೋಕನ ಮಾಡೋದಕ್ಕೆ. ಅದಕ್ಕೋಸ್ಕರ ನಾವು ಈ ಏಕಾದಶಿಯ ದಿನ ನಾವು ಸಂಪೂರ್ಣವಾಗಿ ಭೌತಿಕ ಏನೆಲ್ಲ ಕೆಲಸ ಕಾರ್ಯಗಳೆಲ್ಲ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡಿ ಭಗವಂತನಲ್ಲಿ ಮನಸ್ಸನ್ನ ಇಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆಮೇಲೆ ಅದಷ್ಟೇ ಅಲ್ಲ, ಆಹಾರದಲ್ಲಿಯೂ ಅಷ್ಟೇ ನಾವು ಆದಷ್ಟು ಕಡಿಮೆ ಆಹಾರವನ್ನ ಮಾಡಿ, ಆದಷ್ಟು ಕಡಿಮೆ ನಿದ್ದೆಯನ್ನ ಮಾಡಿ, ಆದಷ್ಟು ಭೌತಿಕ ಬೇರೆ ಬೇರೆ ಕಾರ್ಯಗಳನ್ನೆಲ್ಲ ಕಡಿಮೆ ಮಾಡಿ ನಾವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ತೊಡಕೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದಕ್ಕೋಸ್ಕರ ಏಕಾದಶಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಮನಸ್ಸಿನ ಅಬ್ಸಾರ್ಪ್ಷನ್ ಅಂತ ಹೇಳ್ತಾರಲ್ಲ, ಬಾಡಿಲಿ ಕಾನ್ಶಿಯಸ್ನೆಸ್, ಆ ದೈಹಿಕ ಅಭಿಮಾನದಿಂದ ಆಚೆ ಬಂದು ನಾವು ಆತ್ಮದಲ್ಲಿ ನಾವು ತಲ್ಲೀನರಾಗಬೇಕು. ಭಗವಂತನಲ್ಲಿ ತಲ್ಲೀನರಾಗೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದಕ್ಕೋಸ್ಕರ ಈ ಏಕಾದಶಿಯನ್ನ ನಾವೆಲ್ಲರೂ ತುಂಬಾ ಚೆನ್ನಾಗಿ ಪಾಲನೆಯನ್ನ ಮಾಡೋಣ. ಆಮೇಲೆ ಈ ಏಕಾದಶಿಯ ದಿನ ನಾವು ಅತಿ ಹೆಚ್ಚು ಜಪವನ್ನ ಮಾಡೋಣ. ಆದಷ್ಟು ನಾವು ಹೆಚ್ಚು ಭಗವಂತನಲ್ಲಿ ನಾವು ನಮ್ಮನ್ನ ತಲ್ಲೀನವಾಗಿ ಮಾಡ್ಕೊಳ್ಳೋಣ. ತಾವೆಲ್ಲರೂ ದಯವಿಟ್ಟು ರಿಪ್ಲೈ ಮಾಡಿ, ಕಮೆಂಟ್ಸ್ ನಲ್ಲಿ ಬರೀರಿ ಎಷ್ಟು ನೀವು ಜಪ ಮಾಡ್ತೀರಿ. ಯಾಕೆಂತ ಹೇಳಿದ್ರೆ ಎಷ್ಟು ಜಪ ಮಾಡೋದ್ರಿಂದ ನಮ್ಮೆಲ್ಲರ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಆಮೇಲೆ ಈ ವಿಷಯ, ಈ ಚರ್ಚೆಯಲ್ಲಿ ತಾವೆಲ್ಲರೂ ಏನ್ ಕಲ್ತ್ಕೊಂಡ್ರಿ ಅದನ್ನು ತಾವೆಲ್ಲರೂ ಬರೀರಿ ಕಮೆಂಟ್ಸ್ ನಲ್ಲಿ. ತಮ್ಮೆಲ್ಲರೂ ಇದರಿಂದ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ. ಅದಷ್ಟೇ ಅಲ್ಲ, ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನು ಸಂಪೂರ್ಣವಾಗಿ ಧ್ಯಾನಪೂರ್ವಕವಾಗಿ ನೋಡ್ಕೊಳ್ಳಿ ಮತ್ತು ಇದನ್ನು ಸಂಪೂರ್ಣವಾಗಿ ನೀವು ಪಾಲನೆ ಮಾಡಿ. ಮತ್ತು ಏಕಾದಶಿಯನ್ನ ತುಂಬಾ ಅದ್ಭುತವಾಗಿ ಕೃಷ್ಣಮಯವನ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನ ಪಡೋಣ. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.